ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ವರುಣನ ಆರ್ಭಟ ಮುಂದುವರಿತಾ ಇದೆ. ಪ್ರಮುಖವಾಗಿ ನಿರಂತರ ಮಳೆಗೆ ತಾತ್ಕಾಲಿಕ ಸೇತುವೆಯೊಂದು ಕೊಚ್ಚಿ ಹೋಗಿದೆ ಬೆಳಗಾವಿ ಭಾಗದಲ್ಲಿ. ಓಕೆ, ಇನ್ನೊಂದು ಕಡೆಗೆ ಬಳ್ಳಾರಿ ಡೀಟೇಲ್ಸ್ ಅನ್ನ ಕೂಡ ನಾವು ನೋಡ್ಬಿಡೋಣ. ಬಳ್ಳಾರಿ ಡೀಟೇಲ್ಸು ಈಗ ನಾವು ನೋಡ್ತಾ ಇರೋದು ಸಂಡೂರು ಸಮೀಪದ ನಾರಿಹಳ್ಳದಲ್ಲಿ ಆಗಿರುವಂತಹ ಡೀಟೇಲ್ಸು. 5 ಗೇಟ್ಗಳ ಮೂಲಕ 700 ಕ್ಯೂಸೆಕ್ ಹೆಚ್ಚು ನೀರನ್ನ ಹೊರಬಿಡಲಾಗ್ತಾ ಇದೆ. ಸಂಡೂರು ತಾಲೂಕಿನ 20 ಕೆರೆಗಳ ಭರ್ತಿಯಾಗಿದೆ. ಸೊ ಈ ಭಾಗದಲ್ಲಿ ಮಳೆ ನೋಡಿ, ಮಳೆ ಅಂದರೆ ಸಮೃದ್ಧಿಯ ಸಂಕೇತ ಅಲ್ವಾ. ಸೊ ಉತ್ತಮ ಮಳೆ ಬಂತು ಅಂದಾಗ ಬೆಳೆ ಚೆನ್ನಾಗಿ ಬೆಳಿಬಹುದು ಅನ್ನೋ ಲೆಕ್ಕಾಚಾರ ಆ ಭಾಗದ ರೈತರದ್ದು. ಒಂದು ಬೆಳೆ ತೆಗೆಯೋಕ್ಕಾಗತ್ತಾ, 2 ಬೆಳೆ ತೆಗೆಯೋಕ್ಕಾಗತ್ತಾ ಅನ್ನುವಂತಹ ಒಂದು ಮಳೆಯಾಶ್ರಿತ ಬೆಳೆಗಳನ್ನು ನಂಬಿಕೊಂಡಿರುವಂತಹ ರೈತರು ಯಾವಾಗಲೂ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಸೊ ನಾರಿಹಳ್ಳ ಜಲಾಶಯದಲ್ಲಿ ನೀರು ಉಕ್ತಾ ಇರೋದ್ರಿಂದ, ನೀರು ಉತ್ತಮ ಪ್ರಮಾಣದಲ್ಲಿ ಸಂಗ್ರಹ ಆಗ್ತಾ ಇರೋದ್ರಿಂದ ನಮ್ಮ ಬೆಳೆಗಳಿಗೆ ತೊಂದರೆ ಇಲ್ಲ, ಸುಭಿಕ್ಷವಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಹೇಳಿ ಕೇಳಿ ಬಳ್ಳಾರಿ ಭಾಗ ಅಂತ ಅಂದರೆ ಬಿಸಿಲ ಬೇಗಿಗೆ ಹೆಚ್ಚಾಗಿ ಹೆಸರುವಾಸಿ ಆಗಿರೋದು, ಮತ್ತು ನೀರಿಗೆ ಮಳೆಯನ್ನೇ ನಂಬಿ ಈಗ ಕೃಷ್ಣಾ ನದಿಯೆಲ್ಲ ಆ ಕಡೆಗೆ ಹರಿಯುತ್ತೆ. ಸೊ ಇಲ್ಲೆಲ್ಲ ಉತ್ತಮವಾಗಿ ಉಪನದಿಗಳು ತುಂಬಿದಾಗ ಅದರ ನೇರ ಲಾಭ ಜಲಾಶಯಗಳಿಗಾಗುತ್ತೆ. ಜಲಾಶಯದಿಂದ ಚಾನಲ್ಗಳಿಗೆ ಆ ನೀರು ಬರುತ್ತೆ ಅಂತ ಒಂದು ಖುಷಿ ಜನರಿಗೆ.